ತಾಯಿ ಗಂಗಾ ಪರಮೇಶ್ವರಿಗೆ ವಂದಿಸುತ್ತಾ, ನನ್ನ ಹೆಸರು ಈಶ್ವರ ಅಂತ, ಚನ್ನಪಟ್ಟಣ ಟೌನ್ನಲ್ಲಿ ವಾಸವಾಗಿದ್ದೇನೆ. ನಾನು ಕರ್ನಾಟಕ ರಾಜ್ಯ ಗಂಗಾ ಮತಸ್ಥರ ಸಂಘದ ಮಾಜಿ ಉಪಾಧ್ಯಕ್ಷ. ಈಗ ಮಾಜಿ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮುಲಾಲಿರವರು ನಿನ್ನೆ ಕೊಟ್ಟಿರುವಂಥ ಹೇಳಿಕೆ, ಇವರ ಹೇಳಿಕೆಯಲ್ಲಿ ಯಾವುದೇ ವಿಧವಾದಂಥ ಸತ್ಯಾಂಶ ಇರುವುದಿಲ್ಲ. ಇವರ ಅಧಿಕಾರಿ ಅವಧಿಯಲ್ಲಿ 2018ರಲ್ಲಿ ಇದ್ದಂಥ 22,000 ಅಜೀವ ಸದಸ್ಯರುಗಳ ಪಟ್ಟಿಯನ್ನು ಈಗ ಬಿಡುಗಡೆ ಆಗಿರುವಂಥ ಈ ಮತದಾರರ ಅಂತಿಮ ಪಟ್ಟಿಯಲ್ಲಿ 2022ರಲ್ಲಿ ಇದ್ದಂಥ ಅಜೀವ ಸದಸ್ಯತ್ವರ 101 ರೂಪಾಯಿನ ಕೆಲವು ಮತದಾರರ ಮಾಡುವಂಥ ಹಕ್ಕನ್ನು ಕಸಿದುಕೊಂಡಿದ್ದಾರೆ. ಆ ಹೊಸದಾಗಿ ಬಿಡುಗಡೆ ಆಗಿರುವಂಥ ಪಟ್ಟಿಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಅಜೀವ ಸದಸ್ಯತ್ವದ ಗಂಗಾ ಮತಸ್ಥರ ಬೆಸ್ತರ ಇದರ 38 ಉಪ ಪಂಗಡಗಳ ಜಾತಿಗಳಲ್ಲಿ ಇದ್ದಂಥ ಕೆಲವು ಸದಸ್ಯರುಗಳನ್ನು ಪಟ್ಟಿಯಲ್ಲಿ ಕಿತ್ತಿ ಹಾಕಿರುವುದು ಇದು ಅನ್ಯಾಯ. ಇದರ ಬಗ್ಗೆ ಮಾಜಿ ಅಧ್ಯಕ್ಷರಾದಂಥ ಮುಲಾಲಿ ಮತ್ತು ಇವರ ತಂಡದವರು ಏತಕ್ಕೆ ಮಾತಾಡಲಿಲ್ಲ? ನಿನ್ನೆ ಕೊಟ್ಟಿರುವಂಥ ಹೇಳಿಕೆಯಲ್ಲಿ ನಾವು ಯಾವುದೇ ವಿಧವಾದಂಥ ಲೋಪದೋಷಗಳನ್ನು ಮಾಡಲಿಲ್ಲ ಅಂತ ಅವರು ಹೇಳಿರುವುದು ಇದು ಕಾನೂನುಬದ್ಧವಾಗಿರುತ್ತದೆ. ಉದಾಹರಣೆಗೆ ರಾಜ್ಯ ಸಂಘದ ಆಡಳಿತಾಧಿಕಾರಿಗಳು ಇವರು ಮಾಡಿರುವ ಅವ್ಯವಹಾರಗಳ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡುವುದಕ್ಕೆ ಒಂದು ವರದಿಯ ಒಂದು ಪಟ್ಟಿಯನ್ನು ಸಹ ತರಿ ಮಾಡಿ ಈ ಪಟ್ಟಿಯಲ್ಲಿ ಯಾರು ಲೋಪದೋಷವಾಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ವಿವರಣೆಯನ್ನು ಈ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ. ನಾನು ಈ ಹಿಂದೆಯೇ ರಾಜ್ಯ ಸಂಘದಲ್ಲಿ ನಾನು ಮಾಜಿ ಉಪಾಧ್ಯಕ್ಷರಾಗಿ ಈ ಹಿಂದೆ ಗೌರವ ಅಧ್ಯಕ್ಷ ಸ್ಥಾನಕ್ಕೆ ನಾನು ಸ್ಪರ್ಧಿಸಿದ್ದು ಪರಾಜಿತನಾಗಿದ್ದೇನೆ. ಆದರೆ ಅವತ್ತಿನ ದಿವಸ ನಾನು ಆಗಿಲ್ಲ. ಉದ್ದೇಶಪೂರ್ವಕವಾಗಿ ಕೆಲವರು ಕೈವಾಡದಿಂದ ಇದು ಕುತಂತ್ರದಿಂದ ನಡೆದಿರುವ ವಿಷಯ. ಅವತ್ತಿನ 2018ರಲ್ಲಿ ಏನು ಚುನಾವಣೆ ನಡೀತೋ ಆ ಚುನಾವಣೆಯ ಅಲ್ಲಿ ಒಳಗಡೆ ಇದ್ದಂಥ ಏನೇನು ನಡೆದಿದ್ದೆಂದು ಮಾಜಿ ಉಪಾಧ್ಯಕ್ಷರಾದಂಥ ನಾಗರಾಜ್ ಮಣ್ಣೂರವರಿಗೆ ಸ್ಪಷ್ಟವಾದಂಥ ವಿಷಯಗಳು ಗೊತ್ತಿರುತ್ತದೆ. ನಾನು ಇವರ ಬಗ್ಗೆ ಕೆಲವು ಸ್ಪಷ್ಟ ಮಾಹಿತಿನ ಕೊಡಿ ಅಂತ ಹೇಳ್ಬಿಟ್ಟು ಮಣ್ಣೂರು ನಾಗರಾಜರಲ್ಲಿ ಸುಮಾರು ಸರಿ ಕೇಳ್ಕೊಂಡಾಗಲೂ ಸಹ ಇವರು ಯಾವುದೇ ವಿಧವಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿರುವುದಿಲ್ಲ. ಸುಮಾರು ಈಗ 3 ವರ್ಷಗಳ ಹಿಂದೆ ಮುಲಾಲಿಯವರ ತಂಡದಲ್ಲಿರುವಂಥ ಒಬ್ಬ ವ್ಯಕ್ತಿಯು, ಈಶ್ವರ ನಿನ್ನ ಸದಸ್ಯತ್ವವನ್ನು ಪಟ್ಟಿಯಿಂದ ಕಿತ್ತು ಹಾಕಿದ್ದಾರೆ, ಇನ್ನು ಕೆಲವರು ಪಟ್ಟಿಯನ್ನು ಕಿತ್ತು ಹಾಕಿದ್ದಾರೆ ಅಂತ ನನಗೆ ಹೇಳಿದಂಥ ವ್ಯಕ್ತಿ, ಆ ವ್ಯಕ್ತಿಯ ಮಾತು ಇವತ್ತು ಸತ್ಯವಾಯಿತು. ಈಗ ಅಲ್ಲಿ ಮುಲಾಲಿರವರು ನಮ್ಮ ಜನಾಂಗಕ್ಕೆ ಎಸ್ ಟಿ ಸಮಾಜದ ಬಗ್ಗೆ ಯಾವುದೇ ರೀತಿಯನ್ನು ಕ್ರಮ ತಗೊಂಡಿದ್ದೀನಿ ಅಂತ ಹೇಳಿ ನಮ್ಮ ಸಮಾಜಕ್ಕೆ ಅನ್ಯಾಯವನ್ನು ಮಾಡಿರುತ್ತಾರೆ. ಇನ್ನೊಂದು ವಿಷಯ ಏನೆಂದರೆ, ಸಂಘದ ಕಟ್ಟಡವನ್ನು ನನ್ನ ಅವಧಿನಲ್ಲಿ ಸಂಘನ ಕಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಅದು ಸ್ವಾಗತ ಮಾಡ್ತೇನೆ. ಆದರೆ ಮೋಹನ್ ಕುಮಾರ್ ಅವರು ಅಧ್ಯಕ್ಷತೆಯಲ್ಲಿರುವಂಥ ಇವರ ತಂಡದವರೆಲ್ಲ ಸೇರಿ ಹಳೆಯ ಕಟ್ಟಡವನ್ನು ಕೆಡಗಿ ಆ ಗುದ್ದಿಲೆ ಪೂಜೆಯನ್ನು ಮಾಡಿರುವುದಕ್ಕೆ ಅವತ್ತಿನ ದಿವಸ ಕಾರಣಕರ್ತರ ಮಾಜಿ ಅಧ್ಯಕ್ಷ ಮೋಹನ್ ಕುಮಾರ್ ಅವರು. ಆದರೆ ಹಳೆಯ ಕಟ್ಟಡವನ್ನು ಕಿತ್ತಾಕಿ ಅದನ್ನು ಒಂದು ಶಂಕುಸ್ಥಾಪನೆಯನ್ನು ಯಾರು ಮಾಡಿದ್ದಾರೆ ಎಂಬುದರ ಬಗ್ಗೆ ನಿನ್ನೆ ಕೊಟ್ಟಂಥ ಮಾಜಿ ಅಧ್ಯಕ್ಷರಾದಂಥ ಮುಲಾಲಿರವರು ತಮ್ಮ ಹೇಳಿಕೆಯಲ್ಲಿ ಬಂದಿರುವುದಿಲ್ಲ. ಯಾತಕ್ಕೆ ಇದನ್ನು ಹೇಳಲಿಲ್ಲ? ಇದಕ್ಕೆ ಕಾರಣವೇನು? ಈ ಹಿಂದೆ 2018ನೇ ಸಾಲಿನಲ್ಲಿ ಮಂಡ್ಯದಲ್ಲಿ ಒಂದು ಬೃಹತ್ತು ನಮ್ಮ ಸಮಾಜದವರ ಒಂದು ಸಮಾವೇಶ ನಡೆದು ಆ ಸಮಾವೇಶಕ್ಕೆ ಸುಮಾರು 7ರಿಂದ 8 ಲಕ್ಷ ಜನ ಸೇರಿದ್ದು ರಾಮನಗರ ಜಿಲ್ಲೆ, ತುಮಕೂರು ಜಿಲ್ಲೆ ಮತ್ತು ಚಾಮರಾಜಪೇಟೆ, ಮೈಸೂರು, ಮಂಡ್ಯ ಆ ಭಾಗದಲ್ಲಿ ಸುತ್ತಮುತ್ತಲಿಂದ ನಮ್ಮ ಗಂಗಾ ಮತಸ್ಥರ ಬೆಸ್ತರು 39 ಉಪಜಾತಿಗಳ ಪಂಗಡಗಳು ಸೇರಿ ಒಂದು ಬೃಹತ್ತಾದಂಥ ಒಂದು ಸಭೆಯನ್ನು ಮಾಡಿ ಈ ಸಭೆಯ ನೇತೃತ್ವವನ್ನು ಮಂಡ್ಯ ಜಿಲ್ಲೆಯ ದಿವಂಗತ ನಂಜುಂಡಪ್ಪನವರು ಹಾಗೂ ಇವರ ತಂಡದವರು ಮತ್ತು ಉಡುಪಿ ಜಿಲ್ಲೆಯ ಜಿ ಶಂಕರ್ ಜಯಕೋಟೆನ್ ಇವರ ನೇತೃತ್ವದಲ್ಲಿ ಈಗಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸಹ ಆ ಸಭೆಗೆ ಬಂದಿದ್ದು, ಆ ಸಭೆಯಲ್ಲಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು 2018ರಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಬೆಸ್ತರ ಜನಾಂಗದವರು ಇವರ ಕುಲಕಸುಬು ಮೀನುಗಾರಿಕೆ ಎಂದು ಹೇಳಿ ನಿಮ್ಮ ಸಮಾಜಕ್ಕೆ ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು 2018ರಲ್ಲಿ ಸಚಿವ ಸಂಪುಟದಲ್ಲಿ ನಮ್ಮ ಬೆಸ್ತರ ಸಮಾಜಕ್ಕೆ ಇದರ ಉಪ ಪಂಗಡಗಳ ಜಾತಿಗಳಿಗೆ ಮೀನುಗಾರಿಕೆ ಬಗ್ಗೆ ಒಂದು ಸರ್ಕಾರದಿಂದ ಆದೇಶವನ್ನು ಬಿಡುಗಡೆ ಮಾಡಿದರು. ಈ ಆದೇಶದ ವಿರುದ್ಧ ಕೆಲವರು ನ್ಯಾಯಾಲಯಕ್ಕೆ ಹೋಗಿ ತಡೆಯಾಜ್ಞೆಯನ್ನು ತಂದರು. ಆದರೆ ಅಧ್ಯಕ್ಷರಾದಂಥ ಮುಲಾಲಿರವರಲ್ಲಿ ನಾನು ಸುಮಾರು ಸರಿ
ಹೈಕೋರ್ಟ್ನಲ್ಲಿರುವಂಥ ಇದು ತಡೆಯಾಜ್ಞೆಯನ್ನು ತೆರವುಗೊಳಿಸಿ ಅಂತ ನಾನು ಹೇಳಿದರೂ ಸಹ ಇವರು ಏತಕ್ಕೆ ಮಾಡಲಿಲ್ಲ, ಕಾರಣವೇನು ಅನ್ನೋದನ್ನು ನಾನು ಇವತ್ತೊಂದು ಸಹ ಅಧ್ಯಕ್ಷರಾದಂಥ ಮತ್ತು ಇವರ ತಂಡದವರೆಗೂ ಸಹ ನಾನು ಕೇಳುವುದಕ್ಕೆ ಇಷ್ಟಪಡುತ್ತೇನೆ. ಇನ್ನೊಂದು ವಿಷಯ ಏನೆಂದರೆ, ಈಗ ಅವರು 101 ರೂಪಾಯಿ ಸದಸ್ಯತ್ವ ಇರುವಂಥವ್ರಿಗೆ ಸದಸ್ಯತ್ವವನ್ನು ಕೊಡಿ ಅಂತ ಹೇಳ್ಬಿಟ್ಟು ನಾನು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ರಿಟ್ ಪಿಟಿಷನ್ ಹಾಕಿದಾಗ ನಮ್ಮ ನ್ಯಾಯವಾದಿಗಳು ಏನು 22,000 ಜನಸಂಖ್ಯೆ ಸದಸ್ಯತ್ವರು ಉಳ್ಳರಾಗಿದ್ದಾರೆ, ಅಜೀವ ಸದಸ್ಯತ್ವರು ಇವ್ರಿಗೆಲ್ಲ 101 ರೂಪಾಯಿನವರಿಗೆ ಸದಸ್ಯತ್ವವನ್ನು ಕೊಡಬೇಕು ಮತ್ತು ಚುನಾವಣೆಯಲ್ಲಿ ಸ್ಪರ್ಧಿಸು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ನ್ಯಾಯಾಲಯದಲ್ಲಿ ಕೋರಿಕೊಂಡಾಗ ಮಾನ್ಯ ನ್ಯಾಯಾಲಯವು ನನ್ನ ಮನವಿಯನ್ನು ಸ್ವೀಕರಿಸಿ ಕರ್ನಾಟಕ ರಾಜ್ಯದಾದ್ಯಂತ 101 ರೂಪಾಯಿ ಇರುವಂಥ ಸದಸ್ಯತ್ವರವರಿಗೆ ಸದಸ್ಯತ್ವವನ್ನು ಕೊಡಿ, ಮತದಾನ ಹಕ್ಕನ್ನು ಕೊಡಿ ಅಂತ ನ್ಯಾಯಾಲಯವು ಸಹ ಆದೇಶ ಮಾಡ್ತು. ಆ ನ್ಯಾಯಾಲಯದ ಆದೇಶ ಪ್ರತಿಯನ್ನು ಸಂಬಂಧಪಟ್ಟ ಆಡಳಿತಾಧಿಕಾರಿಗಳಿಗೆ, ಚುನಾವಣಾ ಅಧಿಕಾರಿಗಳಿಗೂ ಸಹ ನಾನು ಸುಮಾರು ದಿವಸಗಳಿಂದ ಸಹ ಕೊಟ್ಟಿದ್ದೀನಿ. ತಿರ್ಗಾ ಮೊನ್ನೆನೂ ಸಹ ತಗೊಂಡೋಗಿ ಕೊಟ್ಟಿದ್ದೇನೆ. ಆದರೆ ನಿನ್ನೆ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಅಧ್ಯಕ್ಷರಾದಂಥ ಮುಲಾಲಿ ಅವರು ಹೇಳ್ತಾವ್ರೆ, ನಾನು ಏನೀಗ ರಾಜ್ಯ ಸಂಘದ ಆಡಳಿತಾಧಿಕಾರಿಗಳಿಗೆ ಮತ್ತು ಚುನಾವಣೆ ಅಧಿಕಾರಿಗಳಿಗೆ 101 ರೂಪಾಯಿ ಸದಸ್ಯತ್ವವನ್ನು ಪಡೆದಿರುವವರಿಗೆ ಅವರನ್ನು ಪರಿಗಣನೆ ಮಾಡಿ ಅಂತ ನಾನು ಲೆಟ್ರ್ ಕೊಡ್ತೀನಿ ಅಂತ ಹೇಳ್ತಾರಲ್ಲ. ಆದರೆ ನಾನು ನ್ಯಾಯಾಲಯದಿಂದ ಹೋರಾಟ ಮಾಡಿ ತಂದಂಥ ಆದೇಶ ಮೇರೆಗೆ ಇವರು ಕೊಡಬೇಕಾದ್ರೆ ಕಾರಣ ಏನು? ಅದಕ್ಕೆ ಮೊದಲು ಇವರು ಯಾತಕ್ಕೆ ಕೊಡಲಿಲ್ಲ? ಒಂದು ವಿಷಯವೇನೆಂದರೆ 2,500 ರೂಪಾಯಿಗಳನ್ನು ಇವರು ಸುಮಾರು ನಮ್ಮ ಸಮಾಜದ ಮುಖಂಡರುಗಳ ಹತ್ರ ಪಡೆದುಕೊಂಡು ಬೈಲಾದಲ್ಲಿ 2,500 ರೂಪಾಯಿನವರ ತಿದ್ದುಪಡಿ ಮಾಡಿ ಸೇರಿಸಿರುವುದು ಇದು ಕಾನೂನು ಬಾಹಿರ. ಉದಾಹರಣೆಗೆ ಕನಕಪುರದ ನ್ಯಾಯವಾದಿಗಳಂತ ಒಬ್ಬರು 2,500 ರೂಪಾಯಿಯನ್ನು ಸಹ ಪಾವತಿಸಿದರು. ಅವರ ಪಟ್ಟಿಯಲ್ಲಿ ಅವರನ್ನು ಕೈ ಬಿಟ್ಟಿರುವುದು ಏತಕ್ಕೆ? ನೀವು ಯಾಸಕ್ಕೋಸ್ಕರ 2,500 ರೂಪಾಯಿನ ಕಟ್ಟಿಸ್ಕೊಂಡ್ರಿ? ಇದರ ವಿವರಣೆಯನ್ನು ಮಾಜಿ ಅಧ್ಯಕ್ಷರಾದಂಥ ಮುಲಾಲಿರವರು ಮತ್ತು ಇವರು ತಂಡದವರು ಹೇಳಿಕೆಯನ್ನು ನಮ್ಮ ಸಮಾಜದ ಮುಖಂಡರಿಗೆ ತಿಳಿಸ್ಬೇಕೆಂದು ಕೋರುತ್ತೇನೆ. ನಮ್ಮ ಸಮಾಜದವರಲ್ಲಿ ಹೊಂದಿಸುತ್ತಾ ಈಗ ಏನು ಚುನಾವಣೆಯು ಪ್ರಕಟಣೆ ಆಗಿದ್ದಾರೆ, ಈಗಿನ ಚುನಾವಣೆ ಅಧಿಕಾರಿ ಆದಂಥ ಮುರಳೀಧರ್ ಅವರು ಈ ಹಿಂದೆ 2018ರಲ್ಲಿ ಅವರೇನೆ ಚುನಾವಣೆ ಅಧಿಕಾರಿಗಳು ಆಗಿದ್ದರು. ಇವರ ಸಮ್ಮುಖದಲ್ಲಿ ಏನೇನು ಚುನಾವಣೆಗೆ ಸಂಬಂಧಪಟ್ಟಂತೆ ಅವ್ಯವಹಾರ ಆಗಿದೆ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತದೆ. ಆದರೆ ಪುನಃ ಅವರೇನೇ ಆಡಳಿತಾಧಿಕಾರಿಗಳನ್ನಾಗಿ ಚುನಾವಣೆನ ಮಾಡೋದಕ್ಕೆ ನೇಮಿಸಿಕೊಂಡಿರುವುದು ಇದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ನಮ್ಮ ಸಹಕಾರ ಸಚಿವರು ಈ ಚುನಾವಣೆ ಅಧಿಕಾರಿ ಮುರಳಿಯವರನ್ನು ಬದಲಾಯಿಸಿ ಬೇರೆಯವರನ್ನು ನೇಮಕ ಮಾಡಿ ಕರ್ನಾಟಕ ರಾಜ್ಯಾದ್ಯಂತ ಚುನಾವಣೆಯನ್ನು ಶುಚಿತ್ವವಾಗಿ ನಡೆಯಲು ನಮ್ಮ ಸಮಾಜದ ಪರವಾಗಿ ಕೋರ್ಕೊತಾ ಇದ್ದೀವಿ. ಕರ್ನಾಟಕ ರಾಜ್ಯ ಸಂಘದ ಆಡಳಿತಾಧಿಕಾರಿಗಳು ಮಾಜಿ ಅಧ್ಯಕ್ಷರಾದಂಥ ಮುಲಾಲಿರವರ ತಂಡ ಮತ್ತು ಮುಲಾಲಿಯನ್ನು ಸೇರಿಕೊಂಡು ಸಂಘದಲ್ಲಿ ಏನು ಹಣ ದುರುಪಯೋಗದ ಬಗ್ಗೆ ಅವ್ಯವಹಾರ ಮಾಡಿದ್ದಾರೆ ಎಂಬುದರ ಬಗ್ಗೆ ಸ್ಪಷ್ಟವಾಗಿ ಆಡಳಿತಾಧಿಕಾರಿ ವರದಿಗಳನ್ನು ಕೊಟ್ಟಿದ್ದಾರೆ. ಈ ಕಡತವನ್ನು ಸಹ ನಾನು ಪತ್ರಿಕಾ ಮಾಧ್ಯಮದ ಮುಖಾಂತರ ನಮ್ಮ ಸಮಾಜದವರಿಗೆ ಗೊತ್ತಾಗಲಿ ಅಂತಲೇ ಹೇಳ್ತಾ, ಈಗ ಏನು ಈ ಸಂಘದಲ್ಲಿ ಈ ತಂಡ ಅವ್ಯವಹಾರ ಮಾಡಿದ್ದಾರೆ, ಈ ಚುನಾವಣೆಯು ಆ ತಂಡದ ಏನು ಇದ್ದಾರೋ ಟೀಮು ಅವರನ್ನು ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ಚುನಾವಣಾ ಅಧಿಕಾರಿಗಳು ಅವರ ಅಮಾನತಲ್ಲಿ ಹಿಡಬೇಕಂತ ಕೋರುತ್ತಾ, ಈ ಚುನಾವಣೆಯು ಭಾಳ ಮತದಾರರ ಪಟ್ಟಿಯಲ್ಲಿ ಭಾಳ ಅಕ್ರಮವಾಗಿ ಎಸಗಿದ್ದು ಸರಿಯಾದ ರೀತಿಯಲ್ಲಿ ಮತದಾರರ ಪಟ್ಟಿಯನ್ನು ಪ್ರಕಟಣೆ ಮಾಡುವ ತನಕ ಚುನಾವಣೆಯನ್ನು ಮುಂದೂಡಬೇಕೆಂದು ನಾನು ಕೋರುತ್ತೇನೆ.